ಖಾಲಿ ಮಾಡುತ್ತೇನೆ ಎಂದು ಹೇಳಿ ಭೋಗ್ಯದ ಹಣವನ್ನು ಪಡೆದು ಪರಾರಿಯಾಗಿರುವ ಆರೋಪಿಗಳು. ಆರೋಪಿ ರೂಪಶ್ರೀ, ವೈಫ್ ಆಫ್ ನರಸಿಂಹ ರೆಡ್ಡಿ. ಆತ್ಮೀಯ ಮಾಧ್ಯಮೇತರ ಬಂಧುಗಳೇ, ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ JB ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ MN ಶ್ರೀರಾಮಣ್ಣ ಅವರು ಬಂದರೆ, ನನ್ನ ಬಲಭಾಗದಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂಥ ಸಿದ್ದಪ್ಪಣ್ಣವ್ರು ಬಂದರೆ, ಅವ್ರಿಗೂ ಸಹ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ನಮ್ಮ ಪಕ್ಕದಲ್ಲಿರತಕ್ಕಂಥ ನಮ್ಮ ಬಾಲಕೃಷ್ಣ ನಾಯಕನವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನನ್ನ ಮುಂದೆ ಇರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಚಾನಲ್ ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಬಯಸಿ ಇವತ್ತು ಕರೆದಿರೋ ಅಂಥ ಪತ್ರಿಕಾಗೋಷ್ಠಿಯ ವಿಷಯನ ನಾವು ಪ್ರಚಾರ ಮಾಡೋಕ್ಕೆ ಹೊರಟಿದ್ದೀವಿ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು LBS ನಗರದ ಮನೆ ನಂಬರ್ 112ರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯಕರನ್ನ ನಮ್ಮ ಸ್ನೇಹಿತರೆ. ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ. 2000 ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಶ್ರೀ ಮತ್ತು ನರಸಿಂಹ ರೆಡ್ಡಿ ಅವರು ಬಂದು ಮನೆ ಒಂದು ಬಾಡಿಗೆಗೆ ಬೇಕಂತೇಳಿ ಇವ್ರನ್ನ ಕೇಳ್ಕೊತಾರೆ. ಆಮೇಲೆ ಮನೆ ಬಾಡಿಗೆ ಕೊಡೋಕ್ಕಾಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ. ಲೀಸ್ಗೆ ತಗೊಂತಾರೆ. ಲೀಸ್ಗೆ ತಗೊಂಡು ಅದು ಇವರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು. ಮನೆ ತಗೊಂಡ್ರವ್ರು ಯಾರು? ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದವರು. ದಲಿತರ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗೆ ಹಾಕ್ಕೊಂಡು ಮೊದಲು 3 ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು 3 ಲಕ್ಷ ಕೊಟ್ಟು, ನಂತರ ಅವ್ರಿಗೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಹಂಕ ಉಪನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ, ನಂತರ ಇನ್ನೂ ಯಾರೋ ಬಂದಂಥ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ 1-2 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿಕೊಂಡು ಆ 3 ಲಕ್ಷಕ್ಕೆ ಬಿಟ್ಟು ಇನ್ನೂ 5 ಲಕ್ಷಗಳು ತಗೊಂಡು ಇನ್ನೂ 2 ವರ್ಷ ಇರ್ತೀವಿ ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಮಂಜುಳಮ್ಮ ಅವರು ಮತ್ತು ಆಮೇಲೆ ಬಾಲಕೃಷ್ಣ ಅವರು ಮಾನವೀಯತೆ ದೃಷ್ಟಿಯಿಂದ ಎಲ್ಲನೂ ಹೋಗ್ಲಿ ಬಿಡಿ, ಹೆಣ್ಮಗಳಿದ್ದಾರೆ, ಆಮೇಲೆ ಇನ್ನೂ ಅವರು ಏಜ್ಡ್ ಪರ್ಸನ್ ಇದ್ದಾರೆ ಅಂತ ಬಿಡ್ತಾರೆ. ಆ ಬಿಡೋಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ತಿರ್ಗಾನು ಮತ್ತೇನೋ ಬಂದು ಅದೇ ಗೊಂದಲ ಮಾಡ್ಕೊಳೋದು, ತಿರ್ಗಾ ಆಮೇಲೆ ಅಲ್ಲಿ ಅವ್ರಿವ್ರನ್ನ ಕರ್ಕೊಂಬರೋದು, ಮನೆಗಳಲ್ಲಿ ಗಲಾಟೆ ಮಾಡಿಸೋದು, ಒಂದಿದ್ರೆ 2 ಇದು ಮಾಡೋದು, ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸಕ್ಕೆ ವ್ಯವಸ್ಥೆ ಮಾಡಕ್ ಹೋಗ್ತಾರೆ. ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೋ, ಸುಮಾರು ಒಂದು 11 ತಿಂಗಳು ಇವ್ರ ರಿಲೀಸ್ ಅಮೌಂಟನ್ನು ಹಿಂದಿರುಗಿಸಲ್ಲ. ಆಮೇಲೆ ತಿಂಗಳಿಗೆ ಇಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ. ಆಮೇಲೆ ಇವ್ರಿಗೆ ಬಾಡಿಗೆ ಕೇಳಕ್ ಹೋದ್ರೆ ಪಾಪ ಅಲ್ಲಿ ನೋಡೋಗೋದು ಇಲ್ಲಿ ನೋಡೋದು, ಪಾಪ ಇವ್ರ ತಾಯಿ ಬಂದ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು. ಅವ್ರು ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿನೂ ಸಹ ಅವ್ರು ಏನೋ ಕಷ್ಟ ಸುಖ ನೋಡ್ಕೊಂಡು ಅವ್ರ ಬಾಡಿಗೆ ಅವರಿದ್ರೆ, ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ. ಈ ಒಂದು ವಿಚಾರ ಗೊತ್ತಾಗಿ, ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಬಿಟ್ಟು ನಿಮ್ಮ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು, ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವರೇ ಮರೆ ಹೋದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಈ 2 ತಿಂಗಳು ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು, ರೂಪಶ್ರೀ ಮತ್ತೆ ನರಸಿಂಹ ರೆಡ್ಡಿ ಬರ್ಕೊಟ್ಬಿಟ್ಟು, ಇವ್ರ ಕಡೆಯಿಂದ ಕೆಲವು ದಿನಗಳಾದ್ಮೇಲೆ 5 ಲಕ್ಷ ದುಡ್ಡನ್ನು ಇಸ್ಕೊಂಡು ಹೋಗ್ಬಿಟ್ಟು, ಆಮೇಲೆ ಇವ್ರ ಮನೆ ಹತ್ರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ, ಆ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ಪತ್ರಿಕಾಗೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ, ತಿರ್ಗಾ ಆಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡಕ್ ಮುಂದಾದ ಕೂಡಲೇನೆ ಅವ್ರ ಮೇಲೆ SC ST ಕೇಸು ದೂರು ದಾಖಲು ಮಾಡಿದ್ರು. ದೂರು ದಾಖಲ ನಂತರ ಆರೋಪಿಗಳನ್ನ ಬಂಧಿಸಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶ್ ಅನ್ನೋ ASI ಅವ್ರನ್ನ ಮತ್ತೆ ಇನ್ನಿತರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ಹಿಡಿದಿದ ತಕ್ಷಣನೇ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ. ಇದು ಕಾನೂನು ಬಾಹಿರವಾಗಿರ್ತದೆ. ಈ ಪೊಲೀಸ್ ಅಧಿಕಾರಿಗಳೇನು SC ST ಕೇಸ್ಗಳಂದ್ರೆ ಉದ್ಯೋಗ ಅನ್ಕೊಂಡವ್ರು ಇವರು. ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಪನಿಷ್ಮೆಂಟ್ ಕೊಡ್ಬೇಕು ಅದು ವ್ಯವಸ್ಥಿತವಾಗಬೇಕು. ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ಗಳು ನೀವು ತಗೊಳೋದು, FIR ಮಾಡೋದು, ಸವರ್ಣೀಯರ ಹತ್ರ ನೀವು ಹಣದ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಯಾಕೆ ಬಿಟ್ಟು ಕಳಿಸಿರ್ತೀರ? ಕಾನೂನು ಚೌಕಟ್ಟಲ್ಲಿ ಜೈಲು ಕಟ್ಟಿ
ಆಮೇಲೆ ಇವ್ರ ಮನೇನೂ ಖಾಲಿ ಮಾಡ್ಸಕ್ ಬಿಡ್ದಿರಾನೆ ವ್ಯವಸ್ಥೆ ಇದ್ ಮಾಡ್ದಾನೆ. ನೀವುಗಳೇ ಹೋಗ್ಬಿಟ್ಟು ಆ ರೂಪಶ್ರೀ ಅವ್ರಿಗೆ ಹೇಳ್ಕೊಟ್ಟು ಸಿಟಿ ಸಿವಿಲ್ ಕೋರ್ಟಿಂದ ನೋಟಿಸ್ ಕಳಿಸ್ತಿರಲ್ಲ, ಮನೆ ಖಾಲಿ ಮಾಡಬಾರ್ದು, ನಮ್ಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ. ನಿಮ್ದು ಅವ್ರದ ಮನೆ ಅದು, ದಲಿತರ ಮನೆ ಪಾಪ ನೊಂದಂತ ಇವ್ರಿಗೆ ಅವ್ರ ಮನೆ ಬಿಡಿಸ್ಕೊಡಿ ಅಂತ ನಾವು ನ್ಯಾಯ ಕೊಡಕ್ ಹೋದ್ರೆ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಆರೋಪಿಗಳಿಗೆ ಜೈಲ್ಗೆ ಹೊಡೆದಿರಿ. ಏನ್ ಇದು ಮಾಡಿದಿರಾ? ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಸ್ಟೇಷನ್ ಕರೆಸಿ ವಿಚಾರಣೆನ ಮಾಡಿದಾರೆ. ಆರೋಪಿ ಸ್ಥಾನದಲ್ದಿರ ನೀವು ಯಾಕೆ ಅವ್ರನ್ನ ಬಂಧಿಸ್ದಿರೋ ತಿರ್ಗಿ ಆಚೆ ಕಡೆ ಕಳಿಸ್ತೀರಿ ನೀವು? ಇವೆಲ್ಲ ಮಾಡೋದು ತಪ್ಪಲ್ವಾ? ಈ ಒಂದು ವಿಚಾರದಲ್ಲಿ ನಾವು 16ನೇ ತಾರೀಕು ಒಂದು ಬೃಹತ್ ತಮಟೆ ಚಳವಳಿ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ವಿ. ಈ ಮಳೆಯ ಕಾರಣಾಂತರದಿಂದ, ಕೆಲವೊಂದು ಕಾರಣಾಂತರದಿಂದ ಈ ಒಂದು ಹೋರಾಟವನ್ನ 23ನೇ ತಾರೀಕು ಮಾಡ್ತಾ ಇದ್ವಿ. ಇನ್ನೊಂದು ವಾರ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ಏನಾದ್ರೂ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಬಂಧಿಸದೆ, ಮತ್ತೆ ಆಮೇಲೆ ಆರೋಪಿಗಳು ಬಂಧಿಸಲು ವಿಫಲರಾಗಿರುವಂತ ASI ಮಹೇಶ್ ಅವ್ರನ್ನೇನಾದ್ರೂ ಅಮಾನತುಗೊಳಿಸಿಲ್ಲ ಅಂದ್ರೆ ನಾವು ಅಧಿಕಾರಿಗಳು ಅಮಾನತು ಮಾಡಬೇಕು, ಮೇಲಿನ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಇದೆಲ್ಲ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರವಾದ ಹೋರಾಟವನ್ನು 23 ಮಾಡ್ತೀವಿ. ಡಿಸೆಂಬರ್ 23ಕ್ಕೆ. ಇದು ಪೊಲೀಸ್ ಅಧಿಕಾರಿಗಳು ಕೊಡ್ತಾರಂತ ನಾವು ಎಚ್ಚರಿಕೆಯ ಪತ್ರಿಕಾಗೋಷ್ಠಿ. ಯಾಕಂದ್ರೆ ಈ ವಿಚಾರಕ್ಕೆ ಯಾವುದಕ್ಕೂ ಮಣಿಬಾರ್ದು. ನೀವೇನು SC ST ಕೇಸ್ಗಳಂದ್ರೆ ತಮಾಷೆ ತಿಳ್ಕೊಂಡು ಹೋಗ್ಬಿಟ್ರೆ ಅದು ಬಹಳ ಇದಿದೆ. ನೀವೇ ನೋಡಿದ್ದೀರಾ, ಆಗಿರೋ ಸತ್ಯಾಂಶನೆಲ್ಲ ಇದು ಮಾಡಿದ್ದೀರಾ. ಆಮೇಲೆ DCP ಸಾಹೇಬ್ರ ಹತ್ರ ಹೋಗಿದ್ದೀರಿ, SC ST ಸೆಲ್ ಹತ್ರ ಹೋಗಿದ್ದೀವಿ. ACP ಸಾಹೇಬ್ರು ಬಂದ್ಬಿಟ್ಟೆಲ್ಲ ತನಿಖೆನ ಮಾಡೋರೆ, ಮಾಜಾರ್ ಮಾಡಿದ್ದಾರೆ. ವ್ಯವಸ್ಥಿತವಾದಂತ ಅವರೇ ವಿಡಿಯೋಗಳು ಮಾಡ್ಕೊಂಡು ಹೇಳಿರೋದನ್ನ ಅವ್ರ ಮುಂದೆನೆ ವಿಡಿಯೋ ಮಾಡ್ಕೊಂಡು ಚಾರ್ಜ್ ಶೀಟ್ಗೆ ಏನ್ ಮಾಡ್ಬೇಕು ವ್ಯವಸ್ಥಿತವಾಗೆಲ್ಲ ಮಾಡಿದ್ದೀರಾ. ಅದೆಲ್ಲ ಧನ್ಯವಾದಗಳು ನಿಮ್ಗೆ. ಆರೋಪಿಗಳು ನೀವು ಯಾಕೆ ಬಂಧಿಸಲಿಲ್ಲ? ಇಲ್ಲ ನಮ್ಮರ ಮೇಲೆ ಒಂದು FIR ಏನಾಗಿದೆ, ನೀವು ನಮ್ಮನ್ನು ಬಿಡ್ತಾ ಇದ್ದೀರಾ? ಯಾಕೆ ನೀವು ದಲಿತರಿಗೊಂದು ನ್ಯಾಯ, ಸವರ್ಣಿಗಳಿಗೊಂದು ನ್ಯಾಯ, ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಿ? ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ಬಿಟ್ರೆ ನಿಮ್ಮ ಮೇಲೆ ಬಹಳ ನಮ್ಗೆ ವಿಶ್ವಾಸ ಇದೆ. ಆ ವಿಶ್ವಾಸನ ಮೊರೆಯಾಚಕ್ಕೆ ಮಾಡ್ಕೊಳಕ್ ಹೋಗ್ಬಿಟ್ರೆ ದಯವಿಟ್ಟು ಈ ಒಂದು ವ್ಯವಸ್ಥಿತವಾಗಿ ಇದೊಂದು ಕೆಲಸ ಆಗ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ವಿಚಾರಗಳನ್ನ ಪ್ರಚಾರ ಮಾಡಿ ನಮ್ಮ ಬಾಲಕೃಷ್ಣ ನಾಯ್ಕ ಮತ್ತೆ ಮಂಜುಳಾ ಅವ್ರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದು 2 ಮಾತನಾಡೋದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಸಲ್ಲಿಸ್ತಾ ಇದ್ದೀನಿ. ಇದು ಅದೇ ನಮ್ಗೆ ಅನುಮಾನಗಳು. ಯಾಕಂದ್ರೆ ಅವ್ರೇನಂದ್ರೆ ಸವರ್ಣರು ದುಡ್ಡಿರ್ತದೆ, ಹಣ ಕೊಡ್ತಾರೆ, ಹಣ ಇಸ್ಕೊಂತಾರೆ, ಏನ್ ಬೇಕಾ ತಗೊಂತಾರೆ. ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದಂಗೆ ಅವ್ರನ್ನ ಇಡೋದಕ್ಕೆ ಕೋರ್ಟ್ ಮನೆ ಹೋಗ್ರಿ, ನೀವು ಕೋರ್ಟ್ ಬೇಲ್ ತಗೊಂಡವ್ರಿಗೂ ನಮ್ಗೇನ್ ಬೇಕು ಹಣದ ವ್ಯವಹಾರ ಮಾಡ್ರಿ, ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಎಲ್ಲ ನಡೆಯೋದು ಹಣದಿಂದ, ಈ ಭ್ರಷ್ಟಾಚಾರಗಳಿಂದ ನಡೀತಾ ಇರೋದು. ಇದು ನಡೀತದೆ. ಈ ಭ್ರಷ್ಟಾಚಾರ ಅಂತ ಹೋಗ್ಲಾಡ್ಸೋಗೋಸ್ಕರ ನಾವ್ ಇದು ಮಾಡ್ತಾ ಇರೋದು. ನಾವು ನಿಮ್ಮನ್ನೇನು ಕೇಳ್ತಾ ಇಲ್ಲ ಸ್ವಾಮಿ ಪೊಲೀಸ್ ಅಧಿಕಾರಿಗಳು, ನೀವು FIR ಹಾಕಿ ಕಾನೂನು ಚೌಕಟ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ನ್ಯಾಯ ಕೊಡೋಕೆ ನ್ಯಾಯ ಕೊಡಿ. ನಾವು ಅದನ್ನ ಕೇಳ್ತಾ ಇದ್ದೀವಿ. ನಾವು ಇನ್ನೇನು ನಾವೇನು ಬಂದ್ಬಿಟ್ಟು ನಿಮ್ಗೆ ದೌರ್ಜನ್ಯ ಆಗ್ಲಿ, ದಬ್ಬಳಿಕೆ ಆಗ್ಲಿ ನಾವೇನ್ ಮಾಡ್ಲಿಲ್ಲ. ಅವ್ರಾಗ ಅವ್ರು ಮಾಡಿರೋದು ವಿಟ್ನೆಸ್ ಸಮೇತ ಎಲ್ಲ ವ್ಯವಸ್ಥಿತವಾಗಿದೆ. ಅವ್ರನ್ನ ಬಿಟ್ ಕಳ್ಸಿರೋದಂತ ಸಮಯದಲ್ಲಿ ನಮ್ಮ ಬಾಲಕೃಷ್ಣ ನಾಯಕರವರ ಸ್ನೇಹಿತರು ನೋಡಿದ್ದಾರೆ, ಬಿಟ್ ಕಳ್ಸಿರೋದನ್ನ ಕಣ್ಣಲ್ಲಿ ನಾವು ನೋಡಿದೀವಿ. ನಾವು ಇದನ್ನ ಯಾಕೆ ನೀವೆಲ್ಲ ಮರ್ಯಾಚನೆ ಮಾಡ್ತಾ ಇದ್ದೀರಿ? ನೀವು ನಾವು ಸುಳ್ಳೇನು ಹೇಳ್ತಾ ಇಲ್ಲಲ್ಲ, ಸತ್ಯ ಹೇಳ್ತಾ ಇದೀವಿ. ಬನ್ನಿ, ಹಂಗೇನಿದ್ರೆ ಮಾಧ್ಯಮರ ಮುಂದೆ ಕೂತ್ಕೊಳ್ಳಿ, ನಾವು ಸತ್ಯಾಂಶ ಬಯಲು ಮಾಡ್ತೀವಿ. ನಾವು ಅದಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಸ್ನೇಹಿತರಿಗೆ, ನಮ್ಮ ಸಮಿತಿ ಕಾರ್ಯಕರ್ತರಿಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ, ಪತ್ರಿಕಾಗೋಷ್ಠಿ ಕೊಡ್ತೀವಿ. ನ್ಯಾಯಕ್ಕಾಗಿ ನಾವು ಅಧಿಕಾರಿಗಳಿಗೆ ಮತ್ತು ಈ ಸುಧಾಕರ್ ರೆಡ್ಡಿ ಅವರಿಗೆ ಏನಾದರೂ ಸಂಬಂಧ ಇದೆ ಅಂತ ಯಾಕೆ ಇದರಲ್ಲಿ ವಿಳಂಬ ಆಗ್ತಾ ಇದೆ? ಈ ವಿಚಾರನ ನರಸಿಂಹರೆಡ್ಡಿನೇ ಹೇಳ್ಕೊಂಡವ್ರೆ. ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಸಂಬಂಧಿಕರು, ಅವ್ರಿಗೆ 1 ಲಕ್ಷ ನಾನು ಕಾಸು ಕೊಟ್ಟಿದ್ದೀನಿ, ನನ್ಗೇನು ಮಾಡಕ್ಕಲ್ಲ, ಹಿಂದೆನೆ ಅವ್ರು ಹೇಳ್ಕೊಂಡಿದ್ರು. ಈ ವಿಚಾರನ ಸರ್ ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತ ಕೇಳ್ಕೊಳ್ಳೆ ಅವನಿಗೂ ನಮ್ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಬಂದ್ಬಿಟ್ಟು ಅವ್ರು ನೈಟೇನೆ FIR ಮಾಡ್ಕೊಟ್ಬಿಟ್ರು ಅವ್ರ ಮೇಲೆ. ಸತ್ಯಾಂಶ ನಾವು ಯಾಕೆ ಅವ್ರು ಹೇಳಿದ್ ಮಾತ್ರ ನಾವು ಅವ್ರು ಹೇಳಿದ್ದು. ನಮ್ಮ ಹತ್ರ ಹೇಳಿದ್ರಲ್ಲ ನಮ್ಮ ಸಂಬಂಧಿಕರು, ನೀವೇನು ಮಾಡಕ್ಕಲ್ಲ, ನೀವೇನು ಮಾಡ್ಕೊಳ್ರಿ ಅಂತೇಳಿ. ಏನ್ ಸರ್ ಹಿಂಗೆ ಹೇಳ್ತಾರ ಅಂತೇಳಿ ನಾವು ಮಾತನಾಡಿದ್ವಿ. ಇಮಿಡಿಯೇಟ್ಲಿ ಅವತ್ತು ನೈಟೇನೆ FIR ಹಾಕಿದ್ರು. ಅವತ್ತು ನೈಟೇನೆ ಆರೋಪಿಗಳು ಕಳಿಸ್ಕೊಟ್ರು. ಅವ್ರ ಆರೋಪಿಗಳು ಇಳಿದು ಬಿಟ್ಟು ಬಂದ್ಬಿಟ್ಟವ್ರು. ಇದು ನಮ್ಗೆ ಒಂದು ಅವ್ರ ಮೇಲೆ ಈಗ ಅನುಮಾನಗಳಾಗ್ತಾ ಇದೆ ನಮ್ಗೆ. ಈ ಹಿಂದೆನೂ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರಿ ಈ ವಿಚಾರವಾಗಿ, ಟಮಟೆ ಚಳವಳಿ ಮಾಡಿದ್ರಿ, ಅದಕ್ಕೆ ಏನು ಮಾಡಲಿಲ್ಲ? ಆ ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕೋಸ್ಕರ, ಆಮೇಲೆ ಹೋರಾಟ ನಂಬ್ಕೊಂಡಿದ್ದಕ್ಕೋಸ್ಕರ ಇಮಿಡಿಯೇಟ್ಲಿ FIR ಮಾಡಿ ನಮ್ಗೆ ನ್ಯಾಯ ಕೊಟ್ರು. ಆರೋಪಿಗಳಿಗೆ ಬಂದಿಸಲಿ. ಈಗ ನಮ್ಗೆ ನ್ಯಾಯ ಬೇಕು. ಮನೇನೂ ಖಾಲಿ ಮಾಡಿಸ್ಲಿಲ್ಲ. ತಿರ್ಗಿ ಮನೆ ಬೀಗ ಹಾಕೊಂಡು ಹೋಗ್ಬಿಟ್ಟಾರೆ. ಮನೆಗೆ ಹೋಗಿ ಮನೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳೇ, ಬಂದು ನೀವು ಸ್ಟೇಷನ್ಗೆ ಬನ್ನಿ ಅಂತೇಳಿ. ಅದೇನೋ ನಮ್ಗೆ ಕಣ್ಮುಚ್ಚ ಕೆಲಸಗಳವು ಅವೆಲ್ಲ. ಇಂಥವೆಲ್ಲ ನಾನು 30 ವರ್ಷಗಳು ನೋಡ್ಕೊಂಡ್ ಬಂದಿದ್ದೀನಿ. ಪೊಲೀಸ್ ಅಧಿಕಾರಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಕಾನೂನು ಚೌಕಟ್ಟೆ ನೀವು ಕೆಲಸ ಗೆಲ್ಲೋದಕ್ಕೆ ಏನ್ ಬೇಕಾ ಮಾಡ್ತಿರೋ ಹೊರತಲ್ಲ, ಬಡವ್ರಿಗೆ ನ್ಯಾಯ ಕೊಡಿ ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ಈಗ ತಾವು ದೊಡ್ಡ ಹೋರಾಟಗಾರರು, ಒಂದು ಪ್ರತಿಭಟನೆ ಮಾಡ್ತೀರಾ, ದೊಡ್ಡ ಮಟ್ಟದಲ್ಲೇ ಮಾಡ್ತೀರಾ ಅಂತ ಗೊತ್ತಾಗಿನ ಈ ತರ ಆಗಿದೆ ಅಂದ್ರೆ ಕಮಿಷನರ್ ಆಫೀಸರ್ಗೂ ನೀವು ಒಂದು ಮನವಿ ಕೊಡ್ಬೇಕಿತ್ತು ಸರ್. ಕಮಿಷನರ್ ಸಾಹೇಬ್ ಸತೀಶ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ. ನಮ್ಮ ಅರುಣ್ ಚಕ್ರವರ್ತಿ ಅವರು DIG ಸಾಹೇಬ್ರು
ದೊಡ್ಡ ಸಾಹೇಬ್ರಿಗೆ ಕೊಟ್ಟು ಅವರು ಇದ್ರ ಏನ್ ಬರವಣಿಗೆ ಮೂಲಕನೇ ಲಿಖಿತ ಮೂಲಕ DCP ಕೊಟ್ಟವ್ರೆ. ಸಜಿತ್ ಸಾಹೇಬ್ರು DCP ಅವರು ಇವ್ರು ಕಳ್ಸಿಕೊಟ್ರು, ಯಾರಿಗೆ ನಮ್ಮ ACP ನರಸಿಂಹಮೂರ್ತಿ ಸರ್ ಕಳ್ಸಿಕೊಟ್ರು. ನರಸಿಂಹಮೂರ್ತಿ ಸರ್ ಇವ್ರನ್ನ ಕರೆದು ಇಮಿಡಿಯೇಟ್ಲಿ ಏನಾಗಿದೆ ಅಂತೇಳಿ ವಿಚಾರಣೆ ಮಾಡ್ಕೊಂಡ್ರು. ಮಾಡಿ ಒಂದು 10 ದಿನ ಆಯ್ತು, ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ. ಏನ್ ಮಾಡೋದಿಲ್ಲ. ಅದಕ್ಕೆ ನಾವು ಈ ದೊಡ್ಡ ದೊಡ್ಡ ಅಧಿಕಾರಿಗಳಾದ್ರೆ ಹೋರಾಟ ಮಾಡಿ ವಿಧಿಲ್ಲ, ಹೋರಾಟ ಮಾಡ್ಲೇಬೇಕಾಗುತ್ತೆ. ನಾವು ಹೋರಾಟ ಮಾಡಿ ವಿಚಾರನ ಪ್ರಚಾರ ಮಾಡ್ಲಿಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಈಗ ನಮ್ಮ ಶ್ರೀರಾಮಣ್ಣವ್ರು ಅಂತ ಹೇಳಿ ಮಾತನಾಡ್ಬೇಕು. ಜೈ ಭೀಮ್. ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು, ಒತ್ತಾಯ ಮಾಡೋದು ಏನಂತಂದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ದಲಿತರ ಎಡಗೈ ವರ್ಗದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ರು ಸಹ ಸರ್ಕಾರದವರು ಕೂಡ ಈ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ವರ್ಗೀಕರಣದ ಬಗ್ಗೆ ತಕ್ಷಣ ಮಾಡ್ತೀವಂತ ಹೇಳಿದ್ರು ಸಹ ವಿನಾಕಾರಣ ವಿಳಂಬ ಧೋರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಇಡೀ ದಲಿತ ಸಮುದಾಯ ನಾವು ಅದನ್ನು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ಈ ವರ್ಗೀಕರಣ ವಿರುದ್ಧ ಸರ್ಕಾರ ಏನು ವಿಳಂಬ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧ ನಾವು ದಿನಾಂಕ 14/12/2025 ಅಂದ್ರೆ ನಾಳೆ ಎಲ್ಲ ಇಡೀ ಕರ್ನಾಟಕದ 224 MLAಗಳ ಮನೆಗಳ ಮುಂದೆ ತಮಟೆ ಚಳವಳಿ ಹೂಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ವರ್ಗೀಕರಣ ಆಗ್ಲೇಬೇಕು ಅಂತ ಸರ್ಕಾರ ಈಗಾಗಲೇ ಬೆಳಗಾಮಲ್ಲಿ ಏನು ಸೆಷನ್ ನಡೆಸ್ತಾ ಇದೆ, ಆ ಸೆಷನ್ದಲ್ಲಿ ಈಗಾಗಲೇ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಈಗಲೂ ಸಹ ನಾಳೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ವರ್ಗೀಕರಣ ಆಗ್ಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಈ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಸಭೆಗೆ ತಿಳಿಸಿ. ಇದು ಒಳಗೆ ಉದ್ದೇಶ ಅಂತೂ ನಮ್ಗಿನ್ನೂ ಏನು ಗೊತ್ತಾಗಿಲ್ಲ. ಒಂದು. ಎರಡನೇದು, ನರಸಿಂಹ ರೆಡ್ಡಿ ಹೇಳ್ಕೊಂಡಿರಂಗೇನೆ ಸುಧಾಕರ್ ರೆಡ್ಡಿ ಅವರು ನಮ್ಮ ರಿಲೇಷನ್ ಆಗಬೇಕು, ನಾನು ಆಲ್ರೆಡಿ 1 ಲಕ್ಷ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳ್ಕೊಂಡಿದ್ದಾರೆ. FIR ಆಗಿ ಮಾನೇ ದಿವಸಕ್ಕೆ ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟ್ರು ಕೆಲವು ಅಧಿಕಾರಿಗಳನ್ನ ನೇಮಿಸಿದಾಗ ಸುರ್ದೇಂಪುರ ಗೇಟಲ್ಲಿ ನರಸಿಂಹ ರೆಡ್ಡಿನ ಬಂಧಿಸ್ತಾರೆ. ಸುರ್ದೇಂಪುರ ಗೇಟಲ್ಲಿ ನರಸಿಂಹ ರೆಡ್ಡಿ ಮನೆಗಿದ್ದಾಗ ಬಂಧಿಸ್ತಾರೆ. ಬಂಧಿಸ್ಕೊಂಡ್ಬಂದು ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ ಇವರು, ಯಾರು ಬಂಧಿಸಿದಂತ ASI ಅವರು. ASI ಫೋನ್ ಮಾಡ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಅವ್ರು ಬಿಟ್ಟು ಬಂದ್ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದನ್ನ ನೋಡಿದ ಸಾಕ್ಷಿಗಳು ಇದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ JBM ಇವರು ನಮ್ಮ ಮುನ್ಕೃಷ್ಣ ಅವರು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ. ಕಮಿಷನರ್ ಕೊಟ್ಟಿದ್ದೀವಿ, ಆಮೇಲೆ DCP ಅವ್ರಿಗೆ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಅದು ಒಂದು ಜಾತಿವಾದ ಇರ್ಬೋದು, ಇಬ್ರು ರೆಡ್ಡಿಗಳು ಇರ್ಬೋದು, ಅದೊಂದು ವಿಚಾರ ಇರ್ಬೋದು, ಇಲ್ಲ 1 ಲಕ್ಷ ದುಡ್ಡು ಇರ್ಬೋದು. ಇದು ಅವ್ರು ಇದಿರ್ತಾರೆ. ಸಾಕ್ಷಿ ಇವ್ರೆ ಖುದ್ದಾಗಿ ನರಸಿಂಹ ರೆಡ್ಡಿನ ನಮ್ಮ ಏರಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. ಖುದ್ದಾಗಿ ನರಸಿಂಹ ರೆಡ್ಡಿ ಅವರೇನೆ 1 ಲಕ್ಷ ರೂಪಾಯಿ ನಾನು ದುಡ್ಡು ಕೊಟ್ಟಿದ್ದೀನಿ ಸುಧಾಕರ್ ರೆಡ್ಡಿಗೆ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹೇಳಿಕೆ ಸಾಕ್ಷಿಗಳು ಇದ್ದಾರೆ. ಅದಕ್ಕೆ ಸಾಕ್ಷಿಗಳು ಇದ್ದಾರೆ. ಮುಂದಿನ ನಡೆ ಏನು ಅಂದ್ರೆ, ಬರೇ ಮನೆ ಖಾಲಿ ಮಾಡಿಸ್ಬೇಕು, ಪ್ಲಸ್ ಅವರಿಗೆ ಶಿಕ್ಷಣ ಆಗ್ಬೇಕು. ಯಾಕಂದ್ರೆ ಅವ್ರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ, ಆ ತೊಂದರೆ ಕೊಟ್ಟವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಖಂಡಿತ ಕಾನೂನುಬದ್ಧವಾಗಿ ಅದು ಏನ್ ಶಿಕ್ಷೆ ಆಗ್ಬೇಕು, ಅದು ಶಿಕ್ಷೆ ಆಗ್ಬೇಕು. ಮನೆ ಹತ್ರ ಅವ್ರು ಖಾಲಿ ಮಾಡಿ ಕೊಡ್ಲೇಬೇಕು. ಖಂಡಿತ ಅವರು ಮನೆ ನಿಮ್ಮ ಸ್ವಂತ ಮನೆ ಇರೋದ್ರಿಂದ ನಿಮಗೆ ಅದು ನೀವೇ ಸ್ವಂತ ಕೈಯಿಂದ ಕಟ್ಟಿದ್ದು ಅಥವಾ ನಿಮ್ದು ಪಿತ್ರಾರ್ಜಿತ ಆಸ್ತಿ? ಅದು ನಮ್ಮ ತಾಯಿಯವರ ಆಸ್ತಿ. ಅದು ನಮ್ಮ ತಾಯಿಯವರ ಆಸ್ತಿ. ಅದು ಪಿತ್ರಾರ್ಜಿತ ಆಸ್ತಿ. ಹೌದು, ನಿಮ್ಮ ಪಿತ್ರಾರ್ಜಿತ ಆಸ್ತಿ. ಸೊ ನಿಮ್ಮ ಸ್ವಂತ ಆಸ್ತಿ ಇರೋದ್ರಿಂದ ಅವ್ರ ಮನೆಯಂತ್ರ ಖಾಲಿ ಮಾಡಿ ಕೊಡ್ಲೇಬೇಕು. ಎರಡನೇದ್ದು, ಅವ್ರಿಗೆ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆನೂ ಆಗ್ಬೇಕು. ಅದು ನಿಮ್ಮ ಒಂದು ಬೇಡಿಕೆ ಅಂತ ನಾವು ಅನ್ಕೋತೀವಿ. ಇದನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಏನಂದ್ರೆ, ಇದನ್ನ ಆಲ್ರೆಡಿ ನಾವು ದೊಡ್ಡ ಅಧಿಕಾರಿಗಳಿಗೂ ಹೇಳಿದೀವಿ. ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರಿಗೆ? DCP ಸಾಹೇಬ್ರಿಗೆ CP ಸಾಹೇಬ್ರು ಬಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಕೂಡಲೇ ಏನ್ ಮಾಡಿ ಅಂತ. DCP ಸಾಹೇಬ್ರು ನರಸಿಂಹಮೂರ್ತಿ ಇವರು ಇನ್ಸ್ಪೆಕ್ಟರ್ ಇವರು ACP ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಕಣ್ಣೋರ್ಸೋ ಮಾತುಗಳು ಮಾಡ್ಬಿಟ್ಟು ನಮ್ಮನ್ನ ದಿಕ್ ತಪ್ಪಿಸಿದ್ದಾರೆ. ಇಲ್ಲಿ ನಮ್ಮನ್ನ ದಿಕ್ ತಪ್ಪಿಸ್ಬಿಟ್ಟು ನಾವು CDR ಹಾಕಿದೀವಿ, ಕಂಪ್ಲೇಂಟ್ ಮಾಡಿ FIR ಹಾಕಕ್ಕೆ ಕಂಪ್ಲೇಂಟ್ ಕೊಟ್ಟು 48 ದಿವಸ ಆದ್ಮೇಲೆ ನೀವು FIR ಹಾಕ್ತೀರಾ? FIR ಹಾಕಿ 27 ದಿವಸ ಆದ್ರೂ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡಲ್ಲ. ಒಂದು. ಎರಡನೇದು, ಇದೇ ಒಂದು ನಾನೊಂದು ಸುಧಾಕರ್ ರೆಡ್ಡಿ ಬಂದಾಗ ನಾನು ಕೇಸ್ ಅಟೆಂಡ್ ಮಾಡ್ತೀನಿ. ದಲಿತ ಹುಡುಗಿಗೆ ಒಂದು ಅನ್ಯಾಯ ಆಗಿರ್ತದೆ. ಒಬ್ಬ ಸೇಟು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನ್ ಅಲ್ಲಿ ಒಂದು ಲಿಖಿತ ಕಂಪ್ಲೇಂಟ್ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಂತ ಇದ್ರ ನನ್ನ ಮಗ ಒಂದು ದಲಿತ ಹುಡುಗಿ ಕರ್ಕೊಂಡು ಓಡೋಗಿದ್ದಾನೆ ಅನ್ನೋ ಕಂಪ್ಲೇಂಟ್ ಕೊಡ್ತಾರೆ. ಇಮಿಡಿಯೇಟ್ಲಿ 6 ಜನ ಕ್ರೈಮ್ ಅವ್ರನ್ನ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು 4 ಗಂಟೆಗೆ ಬೆಳಗ್ಗೆ 7 ಗಂಟೆಗೆ ಹೋಗಿ 4 ಗಂಟೆ ಅಷ್ಟು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ ವಿತೌಟ್ ಕಂಪ್ಲೇಂಟ್. ಆ ದಲಿತ ಹುಡುಗಿಗೆ ಇಲ್ದಿರೋ ಬಲ್ದಿರೋ ಸುಳ್ಳು ಹೇಳಿ ಅವ್ರ ಅಂಗಡಿಯಿಂದ ಚಿನ್ನ ಕರ್ಕೊಂಡು ಹೋಗಿದೆ ಅಂತ ಹೇಳಿ ಆ ಹುಡುಗಿ ಅನ್ಯಾಯ ಮಾಡಿ ಕಳಿಸ್ತಾರೆ.
ಒಂದು ವಿತೌಟ್ ಕಂಪ್ಲೇಂಟ್ ಒಬ್ಬ ಸೇಟುಗೆ ನೀವು ಅಷ್ಟು ಇದು ಮಾಡ್ತೀರ ಅಂದ್ರೆ, ನಾವು ಕಂಪ್ಲೇಂಟ್ ಕೊಟ್ಟು ಒಬ್ಬ ಆರೋಪಿ ನಾವು ಹಿಡಿತಾ ಇಲ್ಲ ಅಂದ್ರೆ ಹಂಗಂದ್ರೆ ಇಲ್ಲಿಗೆ ದುಡ್ಡಿಗೆ ಮಾತ್ರ ಬೆಲೆ. ಆಮೇಲೆ ನಾನ್ ನೋಡಿದಂತ ಯಲಹಂಕ ಸ್ಟೇಷನ್ ಇವಾಗಿಲ್ಲ, ಅವಾಗ ನ್ಯಾಯಗಳಿದ್ವು. ಇವಾಗ ಓನ್ಲಿ ಮಾಫಿಯಾ ಆಗ್ಬಿಡಿದೆ ಅಲ್ಲಿ ಸ್ಟೇಷನ್ ಅಲ್ಲಿ, ಬರೇ ಮಾಫಿಯಾ ಸೆಟ್ಲ್ಮೆಂಟ್, ಅದಕ್ಕೆ ಮಾತ್ರ ಅಲ್ಲಿ ಮರ್ಯಾದೆ, ಬೇರೆ ಯಾವ್ದು ಮರ್ಯಾದೆ ಇಲ್ಲ ಅದಕ್ಕೆ ಈ ಸಲ ಏನಾನ ನಮ್ಮ ಮುಖಾಂತರ ಅವ್ರೇನಾದ್ರು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹೋರಾಟನ ಅತಿ ಭಯಂಕರವಾಗಿ ಇಟ್ಟಾರೆ ಇದನ್ನ. ಸರ್, ಈಗ ಇವ್ರ ನಡೆ ಎಲ್ಲ ನೋಡ್ತಿದ್ರೆ ಯಾಕೋ ಬಲವಾದ ಕೈ ನಿಮ್ಮ ಆಸ್ತಿ ಆಕ್ರಮಣ ಮಾಡ್ಕೊಡೋಕೆ ಏನಾದ್ರು ಸಂಚು ಮಾಡ್ತಿದ್ದಾರೆ? ಹೌದು, ಇದನ್ನು ಆಲ್ರೆಡಿ ನರಸಿಂಹರೆಡ್ಡಿ ಮಾತುಕತೆ ನಡೆಸಿದ್ದಾರೆ. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ದಿವಸ ಊರಲ್ಲಿಲ್ಲ, ನಮ್ಮ ತಾಯಿಗೆ ಹತ್ರ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಟೈಪ್ ಅಲ್ಲಿ ನೋಟಿಸ್ ಕೊಡೋ ಟೈಪ್ ಅಲ್ಲಿ ಯಾರು ಕಳಿಸಿ ಸಿಗ್ನೇಚರ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ತಾಯಿ ಮಾಡಿಲ್ಲ. ಆಮೇಲೆ ಈ ಬಿಲ್ಡಿಂಗ್ ನಾನು 18 ಲಕ್ಷ ನಾನು ತಗೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಲಿಖಿತದಲ್ಲಿ ಯಾರಿಗೂ ಬರ್ಕೊಟ್ಟು ಇಲ್ಲ, ನಮ್ಗೆ ಏನು ಮಾಡ್ಕೊಟ್ಟಿಲ್ಲ. ಅವ್ರಿಗೆ ಲೀಸ್ ಪೀರಿಯಡ್ ಮುಗಿದ್ಮೇಲೂ ನಮ್ಮ ಮನೆ ಖಾಲಿ ಮಾಡಿ ಅಂದಿದ್ದಕ್ಕೆ ನಮ್ಮ ಮೇಲೆ ಗಲಾಟೆಗೆ ಬಂದಿರೋದು. ಬಟ್ ನಮ್ಮ ಜಾಗ ಹೊಡಕ್ಕೆ ರೆಡಿ ಮಾಡಿದಾರ. ಅದಕ್ಕೆ ಕೆಲವು ಅಲ್ಲಿ ಲೋಕಲ್ ಅವರು ಸಪೋರ್ಟ್ ಇದೆ, ಆಮೇಲೆ ಅದಕ್ಕೆ ನಮ್ಮ ಅಧಿಕಾರಿಗಳು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ. ಆತರ ಮಾಡಿಲ್ಲ ಅಂದ್ರೆ ಆರೋಪಿ ಯಾವತ್ತೂ ಅವ್ರು ಅರೆಸ್ಟ್ ಮಾಡ್ಬೋದಾಯ್ತು ಅವರು, ಬಟ್ ಮಾಡಿಲ್ಲ, ಇವತ್ತವರೆಗೂ ಮಾಡ್ತಾ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವರು.